ಹಾಯ್ ಸ್ಟೂಡೆಂಟ್ಸ್, ನಾವು ಇವತ್ತೇನು ಮಾಡೋಣ? ಭಾರತದಲ್ಲಿ ಏಕತೆ ಐಕಂತಿಕೋರಿ ಭಾರತದಲ್ಲಿ ನಾವು ಹಲವಾರು ರೀತಿಯ ಏಕತೆಯನ್ನು ಕಾಣ್ತೀವಿ. ಪ್ರಮುಖವಾಗಿ ಭಾರತದಲ್ಲಿ ನಾವೇನ್ ಮಾಡ್ತೀವಿ? ಹಲವಾರು ರೀತಿಯ ಏಕತೆಯನ್ನು ಕಾಣೋದ್ರಲ್ಲಿ ಪ್ರಮುಖವಾಗಿ ನಮ್ಮ ಅಧ್ಯಯನಗೊಳಪಟ್ಟಿರ್ತಕ್ಕಂಥ 4 ಏಕತೆಗಳನ್ನು ಕಾಣ್ತೀವಿ. ಭಾರತದಲ್ಲಿ ಏಕತೆ ಎನ್ನುವುದು ಒಂದು ಪ್ರಮುಖ ಅಧ್ಯಾಯ ಅಂತ ಕರಿತೀವಿ. ಇದ್ರ ಭಾರತದಲ್ಲಿ ನಾವು ವಂಶ ಪಾರಂಪರವಾಗಿ ಆಗಿರ್ಬೋದು, ಒಂದು ರೀತಿಯಿಂದ ಭೌಗೋಳಿಕ ರೀತಿಯಲ್ಲಿ ಆಗಿರ್ಬೋದು, ನಾವು ಏಕತೆಯನ್ನ ನಾವು ಪ್ರಾದೇಶಿಕವಾಗಿ ನೋಡ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಪ್ರಮುಖವಾಗಿ ಅದರಲ್ಲಿ ಪ್ರಮುಖವಾಗಿ ನಾವು ಭಾರತದಲ್ಲಿ ಏಕತೆಯನ್ನು ಯಾವ್ಯಾವ ರೀತಿಯಲ್ಲಿ ಕಾಣ್ತೀವಿ ಅನ್ನೋದು ಪ್ರಮುಖವಾಗಿ ಭಾರತದಲ್ಲಿ 4 ಪಾಯಿಂಟ್ಸ್ ನೋಡ್ತೀವಿ. ಯಾಕಂದ್ರೆ ಪ್ರಮುಖವಾಗಿ ಪ್ರಾಂತೀಯ ಏಕತೆಯನ್ನಾಗಿರ್ಬೋದು, ಅದರಂತೆ ಭಾಷಾ ಏಕತೆಯನ್ನಾಗಿರ್ಬೋದು, ಅದರಂತೆ ಧಾರ್ಮಿಕ ಏಕತೆಯನ್ನಾಗಿರ್ಬೋದು ಮತ್ತು ಸಾಂಸ್ಕೃತಿಕ ಏಕತೆಯನ್ನಾಗಿರ್ಬೋದು. ಭಾರತದ ಪ್ರತಿ ನಮ್ಮ ದಿನನಿತ್ಯ ಜೀವನದಲ್ಲಿ ಏನ್ ಮಾಡ್ತೀವಿ? ಇವನ್ನ ನಾವು ಕಾಣ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಯಾಕಂದ್ರೆ ಭಾರತ ನಮ್ಮ ಜಾತ್ಯತೀತ ರಾಷ್ಟ್ರ ಆಗಿರ್ಬೋದು, ಒಂದು ಭ್ರಾತೃತ್ವ ಆಗಿರ್ಬೋದು, ಒಂದು ಸಮಾನತೆಯ ತತ್ವದ ಆಧಾರದ ಮೇಲೆ ಏನ್ ಮಾಡ್ತೀವಿ ಮತ್ತು ಸಾಂಸ್ಕೃತಿಕ ಆಧಾರದ ಮೇಲೆ ಏನ್ ಮಾಡ್ತೀವಿ? ನಾವು ಏಕತೆಯನ್ನ ಮತ್ತು ಭಾರತದಲ್ಲಿ ಕಾಪಾಡ್ಕೊಳ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಪ್ರಮುಖವಾಗಿ ಭಾರತ ಏಕತೆ ಅಂದ್ರೆ ಏನ? ಏಕತೆಯ ಅರ್ಥ ಅಂತಂದ್ರವಾಗಿ ಏನು? ಭಾರತದಲ್ಲಿ ಒಂದು ಸಮಾಜದಲ್ಲಿ ಕಂಡು ಬರುವಂತಹ ಸಾಮಾಜಿಕ, ಭಾರತದಲ್ಲಿ ಒಂದು ಕಂಡು ಬರ್ತಕ್ಕಂಥ ಸಾಮಾಜಿಕ ಅಂದ್ರೆ ಕಂಡು ಬರ್ತಕ್ಕಂಥದ್ದಾಗಿರ್ಬೋದು, ಭೌಗೋಳಿಕ ಮತ್ತು ಪ್ರಾಂತೀಯತೆ, ಅದು ಧಾರ್ಮಿಕ ಮತ್ತು ಭಾಷಾ ಮತ್ತು ಸಂಸ್ಕೃತಿಯನ್ನ ಏನ್ ಮಾಡ್ತೀವಿ? ನಾವು ಇವು 4 ಅಂಶಗಳನ್ನ ಹೊಂದಿಕೊಂಡಿರುವುದು ಯಾವ್ದಾಗಿರ್ತೈತಿ? ಭೌಗೋಳಿಕ ಏಕತೆ ಅಂತ ಹೇಳಿ ಕರಿತೀವಿ. ಪ್ರಮುಖವಾಗಿ ಭಾರತದಲ್ಲಿ ಇರ್ತಕ್ಕಂಥ ಯಾವ್ಯಾವಂದ್ರ ಪ್ರಾಂತೀಯತೆ ಆಗಿರ್ಬೋದು, ಭಾಷಾ ಆಗಿರ್ಬೋದು ಮತ್ತು ಧಾರ್ಮಿಕ ಮತ್ತು ಸಂಸ್ಕೃತಿಯನ್ನ ಏನ್ ಮಾಡ್ತೀವಿ? ನಮ್ಮ ಎಲ್ಲಿ ಕಾಣ್ತೀವಿ ಅನ್ನೋದನ್ನ ಪ್ರಮುಖವಾಗಿ ಎಲ್ಲಿ ಕಾಣ್ತೀವಲ್ಲ ಅದ ಪರಸ್ಪರವಾಗಿ ಏನಾಗಿರ್ತೈತಿ? ಹೊಂದಾಣಿಕೆಯ ಸೂಚಿಸುವುದೇ ಒಂದು ಭಾರತದ ಏಕತೆ ಅಂತ ಹೇಳಿ ಕರಿತೀವಿ. ಪ್ರಮುಖವಾಗಿ ಅದರ ಪ್ರಮುಖವಾಗಿ ಏನ್ ಮಾಡ್ತದೆ? ಏಕತೆ ಅಂತ ಕರಿತೀವಿ ಕುಂಜೋಲ. ಪ್ರಮುಖವಾಗಿ ಆದ ನಂತರ ಏನಾಗ್ತದೆ? ಪ್ರಾಂತೀಯತೆ ಆಗಿರ್ಬೋದು, ಒಂದು ಪ್ರಾಂತೀಯತೆ ಏನಾಗಿರ್ತೈತಿ? ಪ್ರಾಂತೀಯತೆ ಏಕತೆ ಆಗಿರ್ಬೋದು. ಇದರ ಪ್ರಾಂತೀಯತೆ ಭೌಗೋಳಿಕ ಅಂತ ಕರಿತೀವಲ್ಲ, ಅದೇ ರೀತಿ ನಮ್ಮ ಭಾರತದಲ್ಲಿ ಏಕತೆಯನ್ನು ಕಾಣ್ತೀವಿ. ಪ್ರಮುಖವಾಗಿ ಭಾರತದಲ್ಲಿ ಹಲವಾರು ವರ್ಷಗಳ 5,000 ವರ್ಷದ ಇತಿಹಾಸವನ್ನು ಕಾಣ್ತೀವಿ ಭಾರತದ. ಅದೇ ಪ್ರಮುಖವಾಗಿ ಏನೈತೆ? 5,000 ಇತಿಹಾಸಗಳಿಗೆ ಏನ್ ಮಾಡ್ತೀವಿ? ಭಾರತದಲ್ಲಿ ಹಿಂದಿನ ರಾಜರು ಆಗಿರ್ತಕ್ಕಂಥ ಪ್ರದೇಶಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಏಕತೆಯನ್ನ ಕಾಣುವ ದೇಶಗಳಾಗಿರ್ಬೋದು, ಅದು ಭೌಗೋಳಿಕವಾಗಿ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಹಲವಾರು ವಿಷಯಗಳಾಗಿರ್ಬೋದು. ಪ್ರಮುಖವಾಗಿ ಏನ್ ಮಾಡ್ತೀವಿ? ಭರತ ವರ್ಷ ಅಂತ ಹೇಳ್ತೀವಿ. ಯಾಕಂತ ಕರಿ ಭರತ ವರ್ಷ, ಭರತ ಖಂಡ, ಜಂಬೂ ದ್ವೀಪ, ಭಾರತಾಂಬೆ ಮತ್ತು ಭಾರತ ಮಾತೆ ಅಂತ ಹೇಳಿ ಏನ್ ಮಾಡ್ತೀವಿ? ನಾವು ಏಕತೆಯ ದೃಷ್ಟಿಕೋನದಿಂದ ಏನ್ ಮಾಡ್ತೀವಿ? ನಾವು ಭಾರತವನ್ನ ಕರಿತೀವಿ ಅಂತ ಕರಿತೀವಿ. ಯಾಕಂತ ಬರೀ ಏಕತೆಯ ಮನೋದೃಷ್ಟಿಯಿಂದ ನಾವೆಲ್ಲರೂ ಒಂದೇ, ನಾವು ನಮ್ಮವರೆಂಬ ಮನೋಭಾವನ ಮುಖಾಂತರ ಏನ್ ಮಾಡ್ತೀವಿ? ನಾವು ಭಾರತೀಯರು, ನಾವು ಭಾರತ ಮಾತೆಯರು ಅಂತ ದೃಷ್ಟಿಕೋನದಲ್ಲಿ ಏನ್ ಮಾಡ್ತೀವಿ? ನಾವು ಭಾರತವನ್ನ ಕಾಣ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಪ್ರಮುಖವಾಗಿ ಅದರಲ್ಲಿ ನಾವು ಭಾರತದಲ್ಲಿ ಏನ್ ಮಾಡ್ತೀವಿ? ಹಲವಾರು ರೀತಿಯಲ್ಲಿ ಇಲ್ಲೇನ ಭರತ ವರ್ಷ ಅಂತ ಯಾಕೆ ಇರ್ತೀವಿ ಅಂದ್ರೆ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಏನನ್ನ ಅಖಂಡತೆಯನ್ನ ರಾಷ್ಟ್ರ ಹೊಂದಿದ, ಅಖಂಡತೆಯನ್ನ ಸಾಮ್ರಾಜ್ಯ ಹೊಂದಿದ ಭರತ ಎಂಬ ರಾಜನ ಏನ್ ಮಾಡಿದ? ನಮ್ಮ ಭಾರತವನ್ನ ಆಳಿರ್ತಕ್ಕಂಥ ಪ್ರದೇಶದಿಂದ ಭರತ ವರ್ಷ, ಭರತ ಖಂಡ, ಭಾರತ ಅಂತ ಹೇಳಿ ಕರಿತೀವಿ. ಅದರದ್ದು ಅವರ ಮಾತೃಭಾಷೆಯ ಮತ್ತು ಮಾತೃತ್ವ ದೃಷ್ಟಿಕೋನದಿಂದ ಭಾರತ ಮಾತೆ ಮತ್ತು ಭಾರತ ಇವೆ ಅಂತ ಹೇಳಿ ಏನ್ ಮಾಡ್ತೀವಿ? ನಮ್ಮೊಂದು ಏನಕ್ಕಂತ ಭಾರತ ಏಕತೆ ದೃಷ್ಟಿಕೋನದಿಂದ ಏನ್ ಮಾಡ್ತೀವಿ? ನಾವು ಭಾರತವನ್ನ ಕರಿತೀವಿ ಅಂತ ತಿಳಿಸ್ಕೊಡ್ತೀವಿ. ನಮ್ಮ ಗಡಿ ಭೌಗೋಳಿಕ ಗಡಿ ಏನಾಗಿರ್ಬೋದು? ಭೌಗೋಳಿಕ ಗಡಿ ಹಿಮಾಲಯದ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಏನಾಗಿ ಏಕತೆಯನ್ನು ಕಾಣ್ತೀವಿ. ಅದರ ಸಿಂಧೂ ನದಿಯಿಂದ ಬ್ರಹ್ಮಪುತ್ರವರೆಗೆ ಏನ್ ಮಾಡ್ತೀವಿ? ನಮ್ಮ ಭಾರತವನ್ನ ಏಕತೆಯ ದೃಷ್ಟಿಕೋನದಿಂದ ಏನ್ ಮಾಡ್ತೀವಿ? ನಾವು ಭಾರತವನ್ನ ಭೌಗೋಳಿಕವಾಗಿ ಏಕತೆಯ ದೃಷ್ಟಿಕೋನದಿಂದ ನಾವು ಕರಿತೀವಿ ಅಂತ ತಿಳಿಸ್ಕೊಡ್ತೀವಿ. ಪ್ರಮುಖವಾಗಿ ಅದೇ ರೀತಿಯಾಗಿ ಏನ್ ಮಾಡೋದು? ಭಾರತದ ಭೌಗೋಳಿಕ ವೈವಿಧ್ಯತೆ ಮತ್ತು ಪ್ರಾಂತೀಯ ವೈವಿಧ್ಯತೆ ಮತ್ತು ಅದೇ ರೀತಿ ಭಾರತದ ಏಕತೆ ಆಗಿರ್ಬೋದು, ಭಾರತದ ದೃಷ್ಟಿಕೋನ ಆಗಿರ್ಬೋದು. ಇಲ್ಲಿ ಏನಾಗಿದೆ? ಭಾರತ ಎಂಬ ಚಕ್ರವರ್ತಿ ಆಳುತ್ತಿದ್ದ ಸಂದರ್ಭದಲ್ಲಿ ಏಕತಾ ದೃಷ್ಟಿಕೋನ, ಏಕತಾ ಆಡಳಿತವನ್ನು ಏನ್ ಮಾಡಿದ್ದೀವಿ ಅಂತಿದ್ದ. ಅದೇ ರೀತಿ ಏನಾಯ್ತು? ಭರತ ವರ್ಷ ಮತ್ತು ಕಂದ ಕರಿತೀವಿ, ಜಂಬೂ ದ್ವೀಪ ಅಂತ ಕರಿತೀವಿ, ಅಂದ್ರೆ ಭರತ ಖಂಡ ಅಂತ ಕರಿತೀವಿ. ಆರಾಮ ಏಕತೆಯ ದೃಷ್ಟಿಕೋನದಿಂದ ಭಾರತಾಂಬೆ, ಭಾರತ ಮಾತೆ ಅಂತ ಏನ್ ಮಾಡ್ತೀವಿ? ನಾವು ಕರಿತೀವಿ ಅಂತ ತಿಳಿಸ್ಕೊಡ್ತೀವಿ. ಪ್ರಮುಖವಾಗಿ ಅದರಲ್ಲಿ ಏನಾಯ್ತು? ಪ್ರಮುಖವಾಗಿ ಅದು 2ನೇ ಪಾಯಿಂಟ್ಸ್ ಭಾಷಾ ವೈವಿಧ್ಯತೆ, ಭಾಷಾ ಏಕತೆ ಮತ್ತೆ ಪ್ರಮುಖವಾಗಿ ನಾವು ಏನ್ ಮಾಡ್ತೀವಿ? ಕರಿತೀವಿ, ತಿಳಿಸ್ಕೊಡ್ತೀವಿ.
ಭಾಷಾ ಏಕತೆ ಏನಂದ್ರೆ ಭಾರತದಲ್ಲಿರ್ತಕ್ಕಂಥ ಸಂಸ್ಕೃತಿ ಭಾಷೆಗಳಾಗಿರ್ಬೋದು ತನ್ನದೇ ಆದ ನೀತಿ ನಿಯಮಗಳ ಭಾರತದಲ್ಲಿ ಏಕತಾ ದೃಷ್ಟಿಕೋನದಿಂದ ಏನ್ ಮಾಡ್ತಾರೋ ನಮ್ಮ ಭಾರತದಲ್ಲಿ ಏನ್ ಮಾಡ್ತಾರೋ ಹಲವಾರು ರೀತಿಯ ಹಲವಾರು ಭಾಷೆಗಳಿದ್ರು. ಭಾರತದಲ್ಲಿ ಹಲವಾರು ಜಾತಿ ವರ್ಗಗಳಿದ್ರು. ಅವ್ರಿಗಿನ ತಮ್ಮದೇ ಆದ ಭಾಷೆಗಳನ್ನು ಹೊಂದಿದ್ರು. ಭಾಷಾ ಏಕತೆಯನ್ನು ಕಾಣಬೇಕು ದೃಷ್ಟಿಕೋನದಿಂದ ಏನ್ ಮಾಡ್ತಾರೋ ಭಾರತದಲ್ಲಿ 2004ರಲ್ಲಿ ಏನ್ ಮಾಡ್ತಾರೋ ಶಾಸ್ತ್ರೀಯ ಸ್ಥಾನಮಾನ ಅಂತ ಕೇಳ್ತಾರೆ. ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನಗಳ ಪ್ರಮುಖವಾಗಿ ಏನ್ ಮಾಡ್ತೀವಿ ನಾವು ಭಾರತದಲ್ಲಿ ಕಾಣ್ತೀವಿ. ಅದು ಎಷ್ಟು ವರ್ಷ ಆಡೋದು 2004ರಲ್ಲಿ ಏನ್ ಮಾಡ್ತೀವಿ ಭಾರತದ ಶಾಸ್ತ್ರೀಯ ಸ್ಥಾನಮಾನ ಹೊಂದಿರತಕ್ಕಂತ ಕೆಲವೊಂದು ಭಾಷೆಗಳನ್ನ ಕಾಣ್ತೀವಿ ಅಂತ ಹೇಳಿ ಹಲವಾರು ವರ್ಷಗಳ ಹಿಂದಿನಿಂದ ವರ್ಷಗಳನ್ನ ಬೆಳೆದುಕೊಂಡು ಬಂದಿರತಕ್ಕಂತ ರೀತಿಯಲ್ಲಿ ಏನ್ ಮಾಡ್ತೀವಿ ನಾವು ಭಾಷೆಗಳನ್ನ ಕಾಣ್ತೀವಿ ಅಂತ ತಿಳಿಸ್ಬಿಡ್ತೇವೆ. ಪ್ರಮುಖವಾಗಿ ಭಾಷಾ ವೈವಿಧ್ಯತೆಯು ನಮ್ಮಲ್ಲಿ ಪ್ರಮುಖವಾಗಿ ಹಿಂದೂ ಸಂಸ್ಕೃತಿ ಆಗಿರ್ಬೋದು, ಹಿಂದೂ ಸಂಪ್ರದಾಯಗಳಾಗಿರ್ಬೋದು, ಹಿಂದೂ ನೀತಿ ನಿಯಮಗಳಾಗಿರ್ಬೋದು ಮತ್ತು ಸಂಸ್ಕೃತಿಯಿಂದ ಏನ್ ಮಾಡ್ತೀವಿ ನಾವು ಪ್ರಮುಖವಾಗಿ ಬೆಳೆದುಕೊಂಡು ಬಂದಿರತಕ್ಕಂತ ಹಲವಾರು ಭಾಷೆಗಳನ್ನ ಏನ್ ಮಾಡ್ತೀವಿ ಹಿಂದುತ್ವ ರಾಷ್ಟ್ರದ ದೃಷ್ಟಿಕೋನದಿಂದ ಏನ್ ಮಾಡ್ತೀವಿ ನಾವು ಹಲವಾರು ಭಾಷೆಗಳನ್ನ ಏನ್ ಮಾಡ್ತೀವಿ ಶಾಸ್ತ್ರೀಯ ಸ್ಥಾನಮಾನ ನೀಡಿರೋದಾಗಿರ್ಬೋದು, ತನ್ನ ಹಲವಾರು ರೀತಿಯಲ್ಲಿ ಸಂಸ್ಕೃತಿಯನ್ನು ಹೊಂದಿಕೊಂಡಾಗಿರ್ಬೋದು. ಭಾಷಾ ವೈವಿಧ್ಯತೆಯ ಒಂದು ಪ್ರಮುಖ ಭಾಷಾ ಏಕತೆಯನ್ನ ಮತ್ತು ಭಾಷಾ ಏಕತೆಯನ್ನ ಏನ್ ಮಾಡ್ತೀವಿ ನಾವು ಪ್ರಮುಖವಾಗಿ ಕಾಣ್ತೀವಿ ಅಂತ ತಿಳಿಸ್ಬಿಡ್ತೀವಿ. ಅದರಲ್ಲಿ 2004ರಲ್ಲಿ ಏನಾಯ್ತು ಅಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳಿಗೆ ಕೊಡ್ಬೇಕಂತ ಏನ್ ಮಾಡ್ತಾರೋ ಪ್ರಮುಖವಾಗಿ ಹಲವಾರು ಭಾಷೆಗಳಿಗೆ ಏನ್ ಮಾಡ್ತಾರೋ ಕೆಲವೊಂದು ರೀತಿಯಲ್ಲಿ ಏನ್ ಮಾಡ್ತಾರೋ ಪ್ರಮುಖವಾಗಿ 2004ರಲ್ಲಿ ಏನ್ ಮಾಡೋದು ತಮಿಳು ಕೊಡ್ತಾರೆ. ಹಳೆ ಭಾಷೆ ಅಂತ ಇರ್ತಾರೆ. ಹಳೆ ತಮಿಳು ಒಂದು ಹಲವಾರು ವರ್ಷಗಳಿಂದ ಬೆಳೆದುಕೊಂಡು ಬಂದಿರತಕ್ಕಂಥ ಭಾಷೆ ಮತ್ತು ತನ್ನದೇ ಆದ ಸಂಸ್ಕೃತಿ ತನ್ನದೇ ಆದ ಪದ್ಧತಿಗಳನ್ನ ಹೊಂದಿರತಕ್ಕಂಥ ಭಾಷೆಗಳು ಏನ್ ಮಾಡ್ತೀವಿ ನಾವು ಪ್ರಮುಖ ತಿಳ್ಕೊಟ್ಟು ಏಕತೆಯ ದೃಷ್ಟಿಕೋನದಿಂದ ಏನ್ ಮಾಡ್ತೀವಿ ನಾವು ಭಾರತದಲ್ಲಿ 2004ರ ತಮಿಳು ಭಾಷೆಯನ್ನ ಏನ್ ಮಾಡ್ತೀವಿ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಪ್ರಮುಖವಾಗಿ 2000 ಸಂಸ್ಕೃತ ಭಾಷೆ ಹಿಂದುವಿನ ಒಂದು ಸಂಪ್ರದಾಯ ನೀತಿ ನಿಯಮಗಳು ಮತ್ತು ಪದ್ಧತಿಗಳನ್ನ ಏನ್ ಮಾಡ್ತು ಕ್ರಮೇಣವಾಗಿ ಏನ್ ಮಾಡ್ತು ನಿರ್ದಿಷ್ಟವಾದ ರೀತಿಯಲ್ಲಿ ಕರೆದುಕೊಂಡು ಬಂದಿರತಕ್ಕಂಥ ಭಾಷಾ ಏಕತೆ ಅಂದ್ರೆ ಸಂಸ್ಕೃತಿ ಅಂತ ಕರಿತೀವಿ. ಪ್ರಮುಖವಾಗಿ ಸಂಸ್ಕೃತ ಭಾಷೆಗೆ ಒಂದು 2005ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾರೆ. ಅದೇ ರೀತಿ 2008ರಲ್ಲಿ ಏನ್ ಮಾಡ್ತಾರೆ 2 ಭಾಷೆಗಳಿಗೆ ಏನ್ ಮಾಡ್ತಾರೋ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾರೋ ಅಂತ ತಿಳಿಸ್ಕೊಡ್ತಾರೆ. ಪ್ರಮುಖವಾಗಿ 2000 ಕನ್ನಡ ಮತ್ತು ತೆಲುಗು ಭಾಷೆಗೆ ಏನ್ ಮಾಡ್ತಾರೋ 2008ರಲ್ಲಿ ಏನ್ ಮಾಡ್ತಾರೋ ನಮ್ಗ ಒಂದು ಶಾಸ್ತ್ರೀಯ ಸ್ಥಾನಮಾನ ಅಂತ ಕೊಡ್ತಾರ. ಅದೇ ರೀತಿಯಾಗಿ 2013ರಲ್ಲಿ ಏನ್ ಮಾಡ್ತಾರೋ ಮಲಯಾಳಂ ಭಾಷೆಗೆ ಏನ್ ಮಾಡ್ತಾರೆ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾರ. ಅದೇ ರೀತಿಯಾಗಿ 2004ರಲ್ಲಿ ಒರಿಸ್ಸಾಗೆ ಏನ್ ಮಾಡ್ತಾರೆ ಒಡಿಶಾ ಮತ್ತು ಒರಿಸ್ಸಾ ಏನ್ ಮಾಡ್ತಾರೆ ಪ್ರಮುಖವಾಗಿ ನಮ್ಮ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರತಕ್ಕಂಥ ಭಾಷೆಗಳು ಅಂತ ಕರಿತೀವಿ ಸಂದರ್ಭಗಳ. ಅದೇ ರೀತಿಯಾಗಿ ಭಾರತದಲ್ಲಿ ಏಕತಾ ದೃಷ್ಟಿಕೋನದ ಏಕತಾ ಮನೋಭಾವನೆಗೋಸ್ಕರ ಏನ ಹಲವಾರು ಸಂಖ್ಯೆಯಲ್ಲಿ ಭಾಷೆ ಹೊಂದಿರತಕ್ಕಂಥ ನಮ್ಮ ರಾಷ್ಟ್ರೀಯ ಭಾಷೆಯಾಗಿರ್ತಕ್ಕಂಥ ಹಿಂದಿಯನ್ನ ನಮ್ಮಲ್ಲಿ ಹೇಳ್ತಿರ್ತಾರ. ಇದು ಸಂವಿಧಾನಾತ್ಮಕ ಉಲ್ಲೇಖ ಇಲ್ಲದೆ ಇರುವುದನ್ನು ನಮ್ಮ ಭಾರತದಲ್ಲಿ ಏನಾಗಿರ್ತೈತಿ ಪ್ರಮುಖವಾಗಿ ಏಕತಾ ದೃಷ್ಟಿಕೋನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಿಂದಿ ಮಾತಾಡೋದಾಗಿರ್ಬೋದು, ಹಿಂದಿನ ಬಳಕೆಯಲ್ಲಿ ಇರುವುದರ ಏನ್ ಮಾಡ್ತಾರೋ ಅದರ ರಾಷ್ಟ್ರೀಯ ಭಾಷೆ ಹಿಂದಿ ಕರೀತಾರ. ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲಿಷ್ ಯಾಕಂತಿದ್ರೆ ಅಂತಾರಾಷ್ಟ್ರೀಯ ಭಾಷೆಗಳು ಯಾಕೆ ಕರೀತಾರ ನಾವು ಒಂದು ದೇಶದ ಒಂದು ಸ್ಥಳೀಯ ಏಕತೆಯನ್ನು ಕಾಣಬೇಕಾದ್ರೆ ನಮ್ಮ ಭಾರತದಲ್ಲಿ ಏಕತೆಯನ್ನು ಕಾಣಬೇಕಾದ್ರೆ ಏನಾಗುತ್ತೆ ಪ್ರಮುಖ ಭಾಷೆ ಒಂದು ರೀತಿಯಲ್ಲಿ ನಮ್ಗ ಸಹಚರ ರೀತಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಏನ್ ಮಾಡ್ತೀವಿ ಅಂತಾರಾಷ್ಟ್ರೀಯ ಭಾಷೆ ಅಂತೇಳಿ ಇಂಗ್ಲಿಷ್ ಅಂತ ಕರಿತೀವಿ. ಪ್ರಮುಖವಾಗಿ ಭಾಷಾ ಏಕತೆಯ ಒಂದು ನಾವು ಭಾರತದಲ್ಲಿ ಪ್ರಮುಖವಾಗಿ ಹಲವಾರು ರೀತಿಯಲ್ಲಿ ನಾವು ಕಾಣ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಭಾಷೆಯ ಏಕತೆಯ ಒಂದು ಪ್ರಮುಖ ನಮ್ದು ಸಂಸ್ಕೃತಿಯನ್ನಾಗಿರ್ಬೋದು, ಪದ್ಧತಿಗಳಾಗಿರ್ಬೋದು, ನಮ್ಮ ನೀತಿ ನಿಯಮಗಳಾಗಿರ್ಬೋದು ಹಲವಾರು ರೀತಿಯಲ್ಲಿ ನಮ್ಗೆ ಏನ್ ಮಾಡ್ತೈತಿ ನಮ್ಗ ತಿಳಿಸ್ಕೊಡ್ತೈತಿ ಅಂತ ತಿಳಿಸ್ಕೊಡ್ತಾರ. ಅದೇ ರೀತಿಯಾಗಿ ಶಾಲೆಗಳಾಗಿರ್ಬೋದು, ಯಾಕೆ ಶಾಲಾ ಭಾಷೆ ಶಾಲೆಗಳ ಲ್ಯಾಂಗ್ವೇಜ್ಗಳನ್ನ ಏನ್ ಮಾಡ್ತೀವಿ ನಾವು ಪ್ರಾದೇಶಿಕವಾಗಿ ಆಗಿರ್ಬೋದು ಒಂದು ವೈವಿಧ್ಯ ರೀತಿಯಲ್ಲಿ ಏನ್ ಮಾಡ್ತೀವಿ ನಾವು ಭಾಷೆಗಳನ್ನ ಕಾಣ್ತೀವಿ. ಶಾಲಾ ಆಗಿರ್ಬೋದು ಶಾಲೆಗಳಲ್ಲಿ ಏನ್ ಮಾಡ್ತೀವಿ ಪ್ರಾದೇಶಿಕ ಭಾಷೆ ಆಗಿರ್ಬೋದು, ರಾಷ್ಟ್ರೀಯ ಭಾಷೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ಭಾಷೆಗಳ ರೀತಿಯಲ್ಲಿ ಏಕತಾ ದೃಷ್ಟಿಕೋನದಿಂದ ಏನ್ ಮಾಡ್ತೀವಿ ನಾವು ಭಾಷೆಗಳನ್ನ ಕಲಿತೀವಿ ಅಂತ ಹೇಳಿ. ಅದೇ ರೀತಿ ಮಹಾವಿದ್ಯಾಲಯಗಳಾಗಿರ್ಬೋದು, ಅದೇ ರೀತಿ ಸ್ನಾತಕೋತ್ತರಗಳಾಗಿರ್ಬೋದು, ನಮ್ಮದೇ ಆದ ವಿವಿಧ ರೀತಿಯಲ್ಲಿ ಏನ್ ಮಾಡ್ತೀವಿ ಭಾಷಾ ಏಕತೆಯನ್ನು ನಾವು ಕಾಣ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಪ್ರಮುಖವಾಗಿ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಭಾಷಾ ಏಕತೆಯ ಒಂದು ಪ್ರಮುಖ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ ತಿಳಿದುಕೊಳ್ತೀವಿ ಅಂತ ತಿಳಿಸ್ಕೊಡ್ತೀವಿ ಪ್ರಮುಖವಾಗಿ. ಅದೇ ರೀತಿಯಾಗಿ ಮತ್ತೊಂದು ಯಾವ್ದಂದ್ರೆ ಧಾರ್ಮಿಕ ಏಕತೆ. ಧಾರ್ಮಿಕತೆ ಒಂದು ನಮ್ಮ ಭಾರತದ ಒಂದು ವಿಭಜನೆ. ಧಾರ್ಮಿಕವು ಹಲವಾರು ವರ್ಷಗಳಿಂದ ಒಂದೇ ರೀತಿಯಲ್ಲಿ ಏನ್ ಮಾಡ್ತೀವಿ ಹಲವಾರು ರೀತಿಯಲ್ಲಿ ಯಾಕಂತ ಕೊಡಿ ಹಲವಾರು ಒಂದು ಭಾರತ ಉದಯ ಆಗಿರ್ತಕ್ಕಂಥ ಧಾರ್ಮಿಕ ವೈವಿಧ್ಯತೆ ಆಧಾರದ ಮೇಲೆ ಏನಾಗಿರ್ತೈತಿ ಒಂದು ಭಾರತ ಏನಾಗಿರ್ತೈತಿ ಉದಯ ಆಗಿರ್ತೈತಿ ತಿಳಿಸ್ಕೊಡ್ತಾರ. ಹಿಂದುತ್ವ ರಾಷ್ಟ್ರ ಆಗಿರ್ಬೋದು, ಇಲ್ಲಿ ತನ್ನದೇ ಆದ ಹಲವಾರು ಧರ್ಮಗಳು ತನ್ನದೇ ಆದ ಪದ್ಧತಿಗಳನ್ನಾಗಿರ್ಬೋದು, ಪುರಾಣ ಮತ್ತು ಮಹಾಕಾವ್ಯಗಳ ಮುಖಾಂತರ ಮತ್ತು ಅದೇ ರೀತಿ ವೇದಗಳನ್ನ ಹಿಡ್ಕೊಂಡು ನಾವ್ ಏನ್ ಮಾಡ್ತೀವಿ ಧಾರ್ಮಿಕ ವೈವಿಧ್ಯತೆ ಮತ್ತು ಧಾರ್ಮಿಕ ಏಕತೆಯನ್ನ ನಾವ್ ಏನ್ ಮಾಡ್ತೀವಿ
ಇಲ್ಲೇ ತಿಳ್ಕೊಳ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಏನ್ ಮಾಡ್ತಾರೆ, ನಾವು ಭಾರತದ ಬಗ್ಗೆ ಕೆಲವೊಂದು ಮಹಾಕಾವ್ಯಗಳು ಏನ್ ಮಾಡ್ತಾವೆ, ರಾಮಾಯಣ ಮಹಾಭಾರತ ಆಗಿರ್ಬೋದು, ತಮ್ಮದೇ ಆದ ರೀತಿಯಲ್ಲಿ ಏನ್ ಮಾಡ್ತಾರೆ ಧಾರ್ಮಿಕ ವೈವಿಧ್ಯತೆಯನ್ನ, ಧಾರ್ಮಿಕ ಏಕತೆಯನ್ನ ದೃಷ್ಟಿಕೋನದಿಂದ ಒಂದೇ ಮನೋಭಾವ ಮುಖಾಂತರ ಏನ್ ಮಾಡ್ತಾರೋ ಭಾರತದಲ್ಲಿ ನಮ್ಮಲ್ಲಿ ತಿಳಿಸ್ಕೊಡ್ತಾವ. ಅದೇ ರೀತಿಯ ಪುರಾಣಗಳು, ಹಲವಾರು ರೀತಿಯ ಪುರಾಣಗಳಾಗಿರ್ಬೋದು, ನಮ್ದು ಧಾರ್ಮಿಕವಾಗಿ ನಮ್ಮ ವಿಧಿವಿಧಾನಗಳನ್ನಾಗಿರ್ಬೋದು, ನಮ್ದು ಏಕತಾ ದೃಷ್ಟಿಕೋನದಿಂದ ಹಲವಾರು ಏನ್ ಮಾಡ್ತಾವ ನಮ್ಗ ತಿಳಿಸ್ಕೊಡ್ತಾವ ಅಂತ ಹೇಳ್ತಾರೆ. ಹಲವಾರು ಧರ್ಮಗಳಿರ್ಬೋದು ನಮ್ಮಲ್ಲಿ, ಎಷ್ಟು ಹಲವಾರು ಧರ್ಮಗಳಾದ್ರೆ ಅವ್ರೇನ್ ನಂಬಿಕೆ ಇರ್ತೈತಿ, ನಾವೇನ್ ಮಾಡಿ ನರಕ ಸ್ವರ್ಗಗಳ ಉದ್ದೇಶದ ಮುಖಾಂತರ ಏನ್ ಮಾಡ್ತಾರೋ ಹಲವಾರು ಧರ್ಮಗಳು ತಮ್ಮದೇ ಆದ ಪದ್ಧತಿಗಳನ್ನ ಅನುಸರಿಸುವ ಮುಖಾಂತರ ನರಕ ಸ್ವರ್ಗಗಳಾಗಿರ್ಬೋದು, ಪಾಪ ಪುಣ್ಯ ಆಗಿರ್ಬೋದು, ಆಧ್ಯಾತ್ಮಿಕ ವಿಚಾರಗಳಾಗಿರ್ಬೋದು, ಮತ್ತು ಆತ್ಮ ವಿನಾಶಕಗಳನ್ನ ಆಗಿರ್ಬೋದು. ಯಾಕಂದ್ರೆ ಬರೀ ಭಾರತದಲ್ಲಿ ಹಲವಾರು ಧರ್ಮಗಳನ್ನ ಕಾಣ್ತೀವಿ, ಆದ್ರೆ ಅವರ ಉದ್ದೇಶ ಏನಾಗಿರ್ತೈತಿ, ನಮ್ಮ ಪಾಪ ಪುಣ್ಯ ಮತ್ತುಗಳನ್ನ ಆಗಿರ್ಬೋದು, ಸ್ವರ್ಗ ಮತ್ತು ನರಕಗಳೆಂಬ ಮನೋಭಾವನೆ ಮುಖಾಂತರ ಆತ್ಮಶೇಖರಿಸಿ ನಾವು ಯಾರಿಗೆ ಕೆಟ್ಟದನ್ನು ಮಾಡಬಾರ್ದು, ಯಾರಿಗೆಲ್ಲ ನಾವು ಕೆಟ್ಟ ದೃಷ್ಟಿಕೋನದಿಂದ ನೋಡಬಾರ್ದು, ನಮ್ಮ ಸಾಮಾಜಿಕ ಒಳ್ಳೆಯ ದೃಷ್ಟಿಕೋನದಿಂದ ಭಾರತವನ್ನ ಏಕತೆ ದೃಷ್ಟಿಕೋನದಿಂದ ಏನ್ ಮಾಡಬೇಕು, ನಮ್ಮ ಸಮಾಜದಲ್ಲಿ ನಾವು ಬಾಳ್ಬೇಕು ಉದ್ದೇಶಕ್ಕಾಗಿ ಏನ್ ಮಾಡ್ತೀವಿ, ಧಾರ್ಮಿಕತೆಯ ಪ್ರತಿಯೊಂದನ್ನು ನಾವು ಏಕತೆಯ ದೃಷ್ಟಿಕೋನ ಮುಖಾಂತರ ಏನ್ ಮಾಡ್ತೀವಿ, ನಾವು ಕಾಣ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಕರುಣೆ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ಪ್ರಾಮಾಣಿಕತೆ ಆಗಿರ್ಬೋದು, ಇಲ್ಲೇ ತಮ್ಮದೇ ಆದ ದೃಷ್ಟಿಕೋನದಿಂದ ಧಾರ್ಮಿಕವಾಗಿ ಮತ್ತ ತನ್ನ ಧರ್ಮದ ನಿಷ್ಠೆಗೋಸ್ಕರ ಆಗಿರ್ಬೋದು, ತನ್ನ ನೀತಿ ನಿಯಮಗಳಿಗೋಸ್ಕರ ಆಗಿರ್ಬೋದು, ಆಯಾ ಧರ್ಮಗಳ ಕಟ್ಟಳೆಗಿರ್ಬೋದು, ಇಂಥವೆಲ್ಲ ಏನ್ ಮಾಡ್ತೀವಿ ನಾವು ಭಾರತದಲ್ಲಿ ತನ್ನ ಜೀವನದ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಾದ ಮತ್ತು ಸರಿಯಾದ ದಾರಿಯಲ್ಲಿ ಹೋಗುವ ದೃಷ್ಟಿಕೋನವನ್ನು ಧಾರ್ಮಿಕತೆ ಏಕತೆಯಲ್ಲಿ ನಾವು ಏನ್ ಕಾಣ್ತೀವಿ, ಪ್ರಮುಖವಾಗಿ ಕಾಣ್ತೀವಿ. ನಾವು ವೇದಗಳನ್ನು ನೋಡ್ತೀವಿ, ಋಗ್ವೇದಗಳು ಸಾಮವೇದಗಳು ಏನ್ ಮಾಡ್ತೀವಿ, ಪ್ರಮುಖವಾಗಿ ನಮ್ಮ ದೃಷ್ಟಿಕೋನ ಯಾವ ರೀತಿ ಇರಬೇಕು, ನಮ್ಮ ಸಮಾಜದ ನೀತಿ ನಿಯಮಗಳು ಯಾವ ರೀತಿ ಇರಬೇಕು, ನಾವು ಯಾವ ರೀತಿಯಲ್ಲಿ ಏಕತೆಯನ್ನು ಕಾಣಬೇಕು ಅನ್ನೋದ ಪ್ರಮುಖ ಗುರಿಯ ರೀತಿಯಲ್ಲಿ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ರೀತಿಯಲ್ಲಿ ಏನ್ ಮಾಡಬೇಕು, ಕಾರ್ಯವನ್ನು ನಿರ್ವಹಿಸಬೇಕಂತ ಹೇಳಿ ಮಾಡ್ತಾರೆ, ಪ್ರಮುಖವಾಗಿ ತಿಳಿಸ್ಕೊಡ್ತಾರೆ ಅಂತ ತಿಳಿಸ್ಕೊಡ್ತಾರೆ. ಅದೇ ರೀತಿ ಶ್ರೀನಿವಾಸ ಅವರ ಪ್ರಕಾರ ಭಾರತ ಕಂಡು ಬರುವುದು ಏಕತೆ ಧಾರ್ಮಿಕ ಮತ್ತು ಸ್ವಲ್ಪದಾಗಿದೆ. ಯಾಕಂತ ಬರೀ ಭಾರತದಲ್ಲಿ ನಾವು ಏನ್ ಮಾಡ್ತೀವಿ, ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ ಏನಾಗಿದೆ, ಹಲವಾರು ಜಾತಿಗಳನ್ನ ಹೊಂದಿರ್ತೀವಿ, ಆದ್ರೆ ಧಾರ್ಮಿಕವಾಗಿ ನಾವು ಏನ್ ಮಾಡ್ತೀವಿ, ಕ್ರಿಯಾ ವಿಧಿ ವಿಧಾನಗಳು ಎಲ್ಲ ಧರ್ಮೀಯರು ಸೇರಿಸಿಕೊಂಡು ಏನ್ ಮಾಡಿದ್ರೆ ಏಕತಾ ದೃಷ್ಟಿಕೋನದಿಂದ ಪ್ರತಿಯೊಂದ ಜಾತ್ರೆಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಧಾರ್ಮಿಕತೆಯನ್ನಾಗಿರ್ಬೋದು, ತಾವು ಏನ್ ಮಾಡ್ತೀವಿ ನಾವು ಪ್ರಮುಖವಾಗಿ ನಾವು ಭಾರತದಲ್ಲಿ ನಾವು ಏಕತಾ ದೃಷ್ಟಿಕೋನದಿಂದ ಧಾರ್ಮಿಕ ಏಕತೆ ಮುಖಾಂತರ ಸ್ವಲ್ಪ ಮುಖಾಂತರ ಏನ್ ಮಾಡ್ತೀವಿ, ನಾವು ಭಾರತದಲ್ಲಿ ನಾವು ತಿಳಿದುಕೊಳ್ತೀವಿ ಅಂತ ತಿಳಿಸ್ಕೊಡ್ತಾರ. ಅದೇ ರೀತಿಯಾಗಿ ಅದೆಲ್ಲ ಪುಣ್ಯಕ್ಷೇತ್ರಗಳು ಹೋಗುವುದಾಗಿರ್ಬೋದು, ತಮ್ಮದೇ ಪುಣ್ಯಕ್ಷೇತ್ರಕ್ಕೆ ಹೋಗಿ ಏನ್ ಮಾಡೋದು, ತಮ್ಮ ಪಾಪಗಳ ನಿವಾರಣೆಗಳಾಗಿರ್ಬೋದು. ಅದೇ ಪುಣ್ಯಕ್ಷೇತ್ರಕ್ಕೆ ಭಾರತ ಧಾರ್ಮಿಕ ಅತ್ಯುನ್ನತ ಸ್ಥಾನಮಾನಗಳ ಗುರಿಯನ್ನು ಹೊಂದಿರತಕ್ಕಂಥ ದೇಶ ಅಂತ ಹೇಳ್ತೀವಿ. ಅದೇ ರೀತಿ ಈ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಏನ್ ಮಾಡೋದು, ನಮ್ದ ಪಾಪಗಳನ್ನ ಕಳೆದಾಗಿರ್ಬೋದು, ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಾವು ಒಂದು ಪುಣ್ಯನ ಪಡೆದುಕೊಳ್ಳುವುದಾಗಿರ್ಬೋದು, ಕೆಲವೊಂದು ಪ್ರಮುಖ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ, ಬೇರೆ ಬೇರೆ ಪವಿತ್ರ ಸ್ಥಾನಗಳ ಮಾನಗಳ ಮುಖಾಂತರ ಏನ್ ಮಾಡ್ತೀವಿ, ನಮ್ಮ ಭಾರತದಲ್ಲಿ ಪಡೆದುಕೊಳ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಧಾರ್ಮಿಕ ವೈವಿಧ್ಯತೆ ನೋಡ್ತೀವಲ್ಲ, ನಾವೆಲ್ಲ ಹಲವಾರು ವರ್ಷಗಳಿಂದ ಏನ್ ಮಾಡ್ತೀವಿ, ಧಾರ್ಮಿಕ ಏಕತೆಯನ್ನು ಕಾಣ್ತೀವಿ ಅಂತ ತಿಳಿಸ್ಕೊಡ್ತೀವಿ ಪ್ರಮುಖವಾಗಿ. ಅದೇ ರೀತಿ 4ನೇ ಪಾಯಿಂಟ್ ಸಾಂಸ್ಕೃತಿಕ ಏಕತೆ ಅಂತ ಹೇಳ್ತೀವಿ. ಸಾಂಸ್ಕೃತಿಕ ಏಕತೆ ನಮ್ಮಲ್ಲಿರ್ತಕ್ಕಂಥ ಕಲೆ ಆಗಿರ್ಬೋದು, ವಾಸ್ತುಶಿಲ್ಪ ಉಡುಪುಗಳಾಗಿರ್ಬೋದು, ನಮ್ಮದೇ ಆದ ಪದ್ಧತಿ, ಆಹಾರ ಪದ್ಧತಿಗಳಾಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಏನ್ ಮಾಡ್ತೀವಿ ನಾವು ಧಾರ್ಮಿಕವಾಗಿ ಹಲವಾರು ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ, ಸಂಸ್ಕೃತಿಯನ್ನ ಮತ್ತು ತಮ್ಮ ಪದ್ಧತಿಗಳನ್ನ ಏನ್ ಮಾಡ್ತೀವಿ, ಭೌಗೋಳಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಏನ್ ಮಾಡ್ತೀವಿ, ಕಲೆ, ವಾಸ್ತುಶಿಲ್ಪ ಮತ್ತು ಉಡುಪುಗಳನ್ನ ನಾವು ಏನ್ ಮಾಡ್ತೇವೆ, ತಿಳಿದುಕೊಳ್ತೀವಿ. ಮತ್ತು ಏಕತಾ ದೃಷ್ಟಿಕೋನ ಮುಖಾಂತರ ಏನ್ ಮಾಡ್ತೀವಿ, ನಾವು ನಮ್ಮದೇ ಆದ ಏಕತೆಯನ್ನ ಏನ್ ಮಾಡ್ತೀವಿ, ವಿವಿಧ ರೀತಿಯ ಸಾಂಸ್ಕೃತಿಕ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ, ತಿಳಿಸ್ಕೊಡ್ತೀವಿ. ಅದೇ ರೀತಿ ಚಲನಚಿತ್ರಗಳಾಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು, ತಂತ್ರಜ್ಞಾನಗಳಾಗಿರ್ಬೋದು, ಏನು ಸಾಂಸ್ಕೃತಿಕವಾಗಿ ನಾವು ಏನ್ ಮಾಡ್ತೀವಿ, ಪ್ರಮುಖವಾಗಿ ತಿಳಿದುಕೊಳ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಅದೇ ರೀತಿ ಭೌಗೋಳಿಕ, ಐತಿಹಾಸಿಕ ಅನುಭವ, ಧಾರ್ಮಿಕ ಮೂಲಗಳು, ರಾಜಕೀಯ ತತ್ವಾದರ್ಶಗಳ ಮುಖಾಂತರ ಏನ್ ಮಾಡ್ತೀವಿ, ನಾವು ಜಾತಿಯ ಆಧಾರದ ಮೇಲೆ ಆಗಿರ್ಬೋದು, ವಿವಿಧ ರೀತಿಯಲ್ಲಿ ಏನ್ ಮಾಡ್ತೀವಿ, ಏಕತಾ ದೃಷ್ಟಿಕೋನದಿಂದ ಏನ್ ಮಾಡ್ತೀವಿ, ಸ್ಥಿತಿಗತಿಗಳ ಆಧಾರದ ಮೇಲೆ ಏನ್ ಮಾಡ್ತೀವಿ, ನಾವು ಧಾರ್ಮಿಕ ಸಮೂಹಗಳ ಮೀರಿ ಮತ್ತು ಧಾರ್ಮಿಕ ಏಕತೆಯನ್ನು ಮತ್ತು ಬೃಹತ್ ರಾಷ್ಟ್ರ ಬೆಳೆದುಕೊಂಡು ಬದ್ಧತೆ ತಿಳಿಸ್ಕೊಡ್ತಾರೆ. ಸಾಂಸ್ಕೃತಿಕವಾಗಿ ನಾವು ಏನ್ ಮಾಡ್ತೀವಿ, ಹಲವಾರು ದೇಶಗಳಿಗೆ ಮತ್ತು ಹಲವಾರು ರಾಷ್ಟ್ರಗಳಿಗೆ ಏನ್ ಮಾಡ್ತೀವಿ, ನಾವು ಮಾದರಿ ರೀತಿಯಲ್ಲಿ ಆಗಿರ್ತೀವಿ. ನಮ್ಮ ಉಡುಗೆ ತೊಡುಗಳಂತೀವಿ, ನಮ್ಮ ಹಿಂದೂ ಕಲ್ಚರ್ ಪ್ರಕಾರ ಏನ್ ಮಾಡ್ತೀವಿ, ಪ್ರತಿಯೊಂದು ಧರ್ಮೀಯರ ಸ್ತ್ರೀಯರ ಉಡುಪುಗಳನ್ನು ನೋಡ್ತೀವಿ. ನಾವು ಸೀರೆಯನ್ನು ಉಡುವುದಾಗಿರ್ಬೋದು, ಅಲ್ಲಿರ್ತಕ್ಕಂಥ ಪುರುಷರು ಉಡುಗೋದ ಧೋತಿಯನ್ನು ಆಗಿರ್ಬೋದು, ಇಂಥವು ಏನ್ ಮಾಡ್ತೀವಿ, ಸುಮ್ಮನೆ ವಾಸ್ತುಶಿಲ್ಪ ಮತ್ತು ಕಲೆಯಲ್ಲಿ ಏನ್ ಮಾಡ್ತೀವಿ, ಉಡುಪುಗಳಲ್ಲಿ ನಾವು ಏನ್ ಮಾಡ್ತೀವಿ, ಪ್ರಮುಖವಾಗಿ ಒಂದೇ ರೀತಿಯಲ್ಲಿ ಏನ್ ಮಾಡ್ತೀವಿ, ನಾವು ಏಕತಾ ದೃಷ್ಟಿಕೋನದಿಂದ ಆಗಿ ನೋಡ್ತೀವಿ. ಉಡುಪುಗಳನ್ನಾಗಿರ್ಬೋದು, ಉಡುಪುಗಳು ಏನ್ ಮಾಡ್ತೀವಿ, ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಏನ್ ಮಾಡ್ತೀವಿ, ಹಿಂದೂಸ್ತಾನಿಗೆ ಏನ್ ಮಾಡ್ತೀವಿ, ನಾವು
ಉಡುಪುಗಳು ನೋಡ್ತೀವಿ, ಅದ ಆಹಾರ ಪದ್ಧತಿಗಳು ನೋಡ್ತೀವಿ. ನಾವ್ ಏನ್ ಮಾಡ್ತೀವಿ, ನಮ್ಮ ಸಂಪ್ರದಾಯಗಳ ಪ್ರಕಾರ ಏನ್ ಮಾಡ್ತೀವಿ, ಫಾಸ್ಟ್ ಫುಡ್ಗಿಂತ ನಾವ್ ಏನ್ ಮಾಡ್ತೀವಿ, ನಮ್ಮ ಟ್ರೆಡಿಷನಲ್ ಆಗಿ ಯಾವ ಬಂದಿರ್ತಕ್ಕಂಥ ಆಹಾರ ಪದ್ಧತಿಗಳನ್ನ ಏನ್ ಮಾಡ್ತೀವಿ, ನಾವು ಅವನ ಜೀವನದಲ್ಲಿ ಏಕತಾ ದೃಷ್ಟಿಕೋನದಲ್ಲಿ ಎಲ್ಲರೂ ಅದನ್ನ ಸಾಹಿತ್ಯಗಳನ್ನಾಗಿರ್ಬೋದು, ಸಾಹಿತ್ಯಗಳನ್ನ ಏನ್ ಮಾಡ್ತೀವಿ ನಾವು, ಎಲ್ಲಾ ಸಾಹಿತ್ಯಗಳನ್ನ ಎಲ್ಲಾ ರಾಷ್ಟ್ರಗಳ ಮುಖಾಂತರ ನಾವು ಹಂಚಿಕೆ, ನೃತ್ಯಗಳಾಗಿರ್ಬೋದು, ನಾವು ಭಾರತೀಯ ನೃತ್ಯಗಳಾಗಿರ್ಬೋದು, ಎಲ್ಲಾ ಧರ್ಮೀಯರು ಮತ್ತು ಎಲ್ಲಾ ಏಕತಾ ದೃಷ್ಟಿಕೋನದ ಮುಖಾಂತರ ಏನ್ ಮಾಡ್ತೀವಿ, ನಾವು ಕಾಣ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಕ್ರೀಡೆ ಆಗಿರ್ಬೋದು, ರಾಷ್ಟ್ರೀಯ ಕ್ರೀಡೆಗಳಾಗಿರ್ಬೋದು, ಪ್ರಾದೇಶಿಕ ಕ್ರೀಡೆಗಳಾಗಿರ್ಬೋದು, ಇಲ್ಲಿ ಪ್ರತಿಯೊಂದು ಏಕತಾ ಮನೋಭಾವನೆ ಮುಖಾಂತರ ಏನ್ ಮಾಡ್ತೀವಿ, ನಾವು ಭಾರತದ ಸಂಸ್ಕೃತಿ ಏಕತೆಯನ್ನ ಕಾಣ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಅದರ ಜೊತೆಗೆ ಔದ್ಯೋಗೀಕರಣ ಆಗಿರ್ಬೋದು, ಆಧುನಿಕತೆ ಆಗಿರ್ಬೋದು ಮತ್ತು ಔದ್ಯೋಗೀಕರಣ ನಗರೀಕರಣ ಆಗಿರ್ಬೋದು, ಆಧುನಿಕ ಶಿಕ್ಷಣ ಆಗಿರ್ಬೋದು, ಸಾರಿಗೆ ಸಂಪರ್ಕ ಇದಾದ ಮೇಲೆ ಹಿಂದೂ ಕೂಡ ಕೆಲವೊಂದು ದಶಕಗಳ ಜನಾಂಗೀಯ ಸಂಘರ್ಷಗಳು, ಧಾರ್ಮಿಕ ಮೂಲಭೂತವಾದ ಕೋಮು ಸಂದರ್ಭದಲ್ಲಿಯೂ ಅನಿಶ್ಚಿತ ಬೆಳವಣಿಗೆಗಳು ಕಾಣ್ತೀವಿ ಅಂತ ತಿಳಿಸ್ಕೊಳ್ಳಿ. ಕೆಲವೊಂದು ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ, ಹಲವಾರು ರೀತಿಯ ಬದಲಾವಣೆಗಳ ದೃಷ್ಟಿಕೋನದಿಂದ ಕಾಣ್ತೀವಿ. ಅದೇ ರೀತಿ ನಾವು ಬದಲಾವಣೆಗಳ ಮುಖಾಂತರ ಮತ್ತು ಸಂಘರ್ಷದ ಮುಖಾಂತರ ಏಕತಾ ದೃಷ್ಟಿಕೋನ ಮುಖಾಂತರ ಭಾರತದ ಏಕತೆಯನ್ನು ಕಾಣ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾರೆ ಪ್ರಮುಖವಾಗಿ. ಆಯ್ತಲ್ಲ, ಭಾರತದಲ್ಲಿ ಏಕತೆ ಏನಾಯ್ತು, ಭಾರತೀಯದಲ್ಲಿ ಏಕತೆಯು ಒಂದು ಪ್ರಾದೇಶಿಕ ಆಗಿರ್ಬೋದು, ಪ್ರಾಂತೀಯತೆ ಆಗಿರ್ಬೋದು, ಭೌಗೋಳಿಕ ಅಂತ ಕರಿತೀವಿ. ಅದನ್ನ ಭಾರತ ಖಂಡ, ಭಾರತ ವರ್ಷ, ಜಂಬೂ ದ್ವೀಪದಲ್ಲಿ ಆಧಾರಿತ ದೃಷ್ಟಿಯಲ್ಲಿ ನಮ್ಮ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ನಾವು ಭೌಗೋಳಿಕ ಮತ್ತು ಪ್ರಾದೇಶಿಕ ಪ್ರಾಂತೀಯತೆಗೆ ಒಂದು ಏಕತಾ ಮನೋಭಾವನೆ, ಏಕತಾ ದೃಷ್ಟಿಕೋನವನ್ನು ನೋಡಿವಿ ಅಂತ ತಿಳಿಸ್ಕೊಡ್ತೀವಿ ಪ್ರಮುಖವಾಗಿ. ಅದೇ ರೀತಿಯಾಗಿ ಭಾಷಾ ವೈವಿಧ್ಯತೆ, ಭಾಷಾ ಏಕತೆಯಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿ ಭಾರತದಲ್ಲಿ ಇರ್ತಕ್ಕಂಥ ಹಲವಾರು ಭಾಷೆಯ ಶಾಸ್ತ್ರೀಯ ಸ್ಥಾನಮಾನಗಳಾಗಿರ್ಬೋದು, ಅದರದೇ ಆದ ಪದ್ಧತಿಗಳಾಗಿರ್ಬೋದು, ನಾವು ರಾಷ್ಟ್ರೀಯ ಭಾಷೆ ಹಿಂದಿಯು ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲಿಷ್ ಏನ್ ಮಾಡ್ತೀವಿ, ಏಕತಾ ಮನೋಭಾವನೆ ಏಕತಾ ಸ್ಥಾನಮಾನ ಮುಖಾಂತರ ಏನ್ ಮಾಡ್ತೀವಿ, ನಾವು ಕಾಣ್ತೀವಿ, ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಧಾರ್ಮಿಕ ಏಕತೆಯನ್ನ ವೇದಗಳಲ್ಲಿ, ಪುರಾಣಗಳಲ್ಲಿ, ಮಹಾಕಾವ್ಯಗಳಲ್ಲಾಗಿರ್ಬೋದು, ನಾವು ಏನ್ ಮಾಡ್ತೀವಿ, ಧಾರ್ಮಿಕತೆಯನ್ನು ಅಲ್ಲಿಂದ ಇಲ್ಲಿವರೆಗಿನ ಏಕತಾ ದೃಷ್ಟಿಕೋನದಿಂದ ಏನ್ ಮಾಡ್ತೀವಿ, ನಾವು ಭಾರತದಲ್ಲಿ ಕಾಣ್ತೀವಿ ಅಂತ ಧಾರ್ಮಿಕ ಏಕತೆಯನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಶ್ರೀನಿವಾಸ ಅವರ ಪ್ರಕಾರ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಏಕತೆ ಧಾರ್ಮಿಕ ಸ್ವಲ್ಪದಾಗಿದೆ. ಯಾಕಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಧಾರ್ಮಿಕತೆಯು ಮತ್ತು ಏಕತಾ ಮನೋಭಾವನೆ ದೃಷ್ಟಿಕೋನದಿಂದ ನಾವು ಏನ್ ಮಾಡ್ತೀವಿ, ಧಾರ್ಮಿಕವಾಗಿ ಆಚರಿಸ್ತೀವಿ ಮತ್ತು ಪದ್ಧತಿಗಳ ನೀತಿ ನಿಯಮಗಳನ್ನ ಏನ್ ಮಾಡ್ತೀವಿ, ಪಡ್ಕೋತೀವಿ ಅಂತ ತಿಳಿಸ್ಕೊಡ್ತೀವಿ. ಅದೇ ರೀತಿಯ ಸಾಂಸ್ಕೃತಿಕ ಏಕತೆ, ಕಲೆ, ವಾಸ್ತವಿಕ ಮತ್ತು ಉಡುಪುಗಳಲ್ಲಿರ್ತಕ್ಕಂಥ ಆಹಾರ ಪದ್ಧತಿ ಮತ್ತು ನೃತ್ಯ, ಸಾಹಿತ್ಯ, ಕ್ರೀಡೆಗಳನ್ನ ಏನ್ ಮಾಡ್ತೀವಿ, ನಾವು ಭಾರತದ ಏಕತಾ ದೃಷ್ಟಿಕೋನದ ಉಡುಪುಗಳನ್ನ ನಾವ್ ಏನ್ ಮಾಡ್ತೀವಿ, ನಮ್ಮ ಹಿಂದೂ ಕಲ್ಚರ್ ಮುಖಾಂತರ ಆಗಿರ್ಬೋದು, ಆಹಾರ ಪದ್ಧತಿಗಳಾಗಿರ್ಬೋದು, ಸಾಹಿತ್ಯ ಹಲವಾರು ರೀತಿಯಲ್ಲಿ ಏನ್ ಮಾಡ್ತೀವಿ, ನಾವು ಆ ವಂಶ ಪರಂಪರೆಯಾಗಿ ಒಂದು ಪರಂಪರೆಯಿಂದ ಮತ್ತೊಂದು ಪರಂಪರೆಗೆ ನಾವು ಏನ್ ಮಾಡಾಕತ್ತೀವಿ, ಏಕತೆಯನ್ನ ಬೆಳೆಸಿಕೊಂಡು ಮತ್ತು ಮುಂದಿನ ಪೀಳಿಗೆ ಒಂದು ಕೊಡುಗೆ ರೀತಿಯಲ್ಲಿ ನಮ್ಮ ಭಾರತವನ್ನ ಕೊಡ್ತಾ ಇದೀವಿ ಅಂತೇಳಿ ಏಕತಾ ಮನೋಭಾವನೆಯನ್ನು ಕಾಣ್ತೀವಿ ಅಂತ ಪ್ರಮುಖವಾಗಿ ತಿಳ್ಕೊತೀವಿ. ಆಯ್ತಲ್ಲ, ಪ್ರಮುಖವಾಗಿ ಇದೊಂದು ಭಾರತದ